ಗಮನಿಸ್ತಾ ಇದ್ವಿ. ಬೆಂಗಳೂರಲ್ಲಿ ಮಠ ಮಧ್ಯಾಹ್ನವೇ 7 ಕೋಟಿ 11 ಲಕ್ಷ ಲೂಟಿ ಮಾಡಲಾಗಿದೆ. ಲೂಟಿ ಹೊಡೆದಿದ್ದಾರೆ ದುಷ್ಕರ್ಮಿಗಳು. ಡೈರಿ ಸರ್ಕಲ್ ಈಗ ಅಲ್ಲಿ ನಡೀತಿಯಲ್ಲ ಈ ಒಂದು ದರೋಡೆ, ಆ ಒಂದು ಸ್ಥಳಕ್ಕೆ ಇದೀಗ ಪೊಲೀಸ್ ಟೀಮ್ ದೌಡಾಯಿಸಿದೆ. ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ. FSL ಟೀಮ್ ದರೋಡೆ ಮಾಡಿರುವಂತಹ ಜಾಗಕ್ಕೆ ಇದೀಗ ದೌಡಾಯಿಸಿದ್ದು ಡೈರಿ ಸರ್ಕಲ್ ಸುತ್ತಲಿನ CCTVಗಳನ್ನ ತೀವ್ರವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರಿಗೆ ಸಂಬಂಧಪಟ್ಟಂತಹ ಇನೋವಾ ಕಾರು ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತೀವ್ರವಾದ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ತಮಿಳುನಾಡು ಕಡೆ ಈ ದರೋಡೆ ಗ್ಯಾಂಗ್ ತೆರಳಿರುವಂತಹ ಅನುಮಾನ ಇದೆ. ಇತ್ತೀಚಿನ ದಿನಗಳಲ್ಲಿ ಒಂದ್ ಕಡೆ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಈ ರೀತಿಯಾಗಿಯೇ ಬ್ಯಾಂಕ್ಗಳ ದರೋಡೆ ಆಗ್ತಾ ಇರೋದು. ಬ್ಯಾಂಕ್ಗಳಿಗೆ ಹಾಕೋದಕ್ಕೆ ATMಗೆ ಹಣವನ್ನು ಸಾಗಿಸುವಂತ ಸಂದರ್ಭದಲ್ಲಿ ವೆಹಿಕಲ್ಗಳನ್ನೇ ಅಡ್ಡಗಟ್ಟಿ ದರೋಡೆ ಮಾಡುವಂತಹ ಪ್ರಕರಣಗಳು ಸಾಕಷ್ಟು ಆಗ್ತಾ ಇದೆ. ಎಷ್ಟೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ ಮತ್ತೆ ಕಳ್ಳರು, ದುಷ್ಕರ್ಮಿಗಳು ಇಂತಹ ಕೃತ್ಯವನ್ನ ಎಸಗೋದ್ರಲ್ಲಿ ಸಕ್ಸಸ್ ಆಗ್ತಾ ಇರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಸದ್ಯಕ್ಕೆ ಸ್ಥಳದ ಹತ್ರ ಯಾರ್ಯಾರು ಬಂದಿದ್ದಾರೆ, ಜೊತೆಗೆ FIR ದಾಖಲಾಗಿದೆಯಾ? ಸದ್ಯಕ್ಕೆ ಒಂದು ಘಟನೆ ಆಗಿರುವಂತಹದ್ದು ಲಕ್ಷಂದ್ರ ಸಮೀಪ ಇರುವಂತಹ ಒಂದು ಫ್ಲೈಓವರ್ ನ ಮೇಲ್ಭಾಗದಲ್ಲಿ, ಆ ಮೇಲ್ಭಾಗದಲ್ಲಿ ಆಗಿರುವಂತಹ ಕಾರಣಕ್ಕೋಸ್ಕರ ಸದ್ಯಕ್ಕೆ ಈಗಾಗಲೇ ಆಗ್ನೇಯ ವಿಭಾಗದ DCP ಅವರು ಕೂಡ ಈಗಾಗಲೇ ಘಟನೆ ಸ್ಥಳಕ್ಕೆ ಬಂದಿದ್ದಾರೆ. ಜೊತೆಗೆ ಪ್ರಮುಖವಾಗಿ ಇಲ್ಲಿ ಏನು ಅಂತಂದ್ರೆ ಡಾಗ್ ಸ್ಕ್ವಾಡ್ ನು ಕೂಡ ಈಗಾಗಲೇ ಕರೆಸಿರುವಂತದ್ದು. ಡಾಗ್ ಸ್ಕ್ವಾಡ್ ನ ಕರೆಸಿರುವಂತ ಉದ್ದೇಶ ಏನು ಅಂತಂದ್ರೆ ಆ ಒಂದು ವೆಹಿಕಲ್ ಯಾವ ಒಂದು ಭಾಗವಾಗಿ ಹೋಯ್ತು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಡಾಗ್ ಸ್ಕ್ವಾಡ್ ಅನ್ನು ಕೂಡ ಕಳಿಸಿದ್ದಾರೆ. ಜೊತೆಗೆ FSL ಟೀಮ್ ಅನ್ನು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಕರೆಸಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಆ ಒಂದು ಭಾಗದಲ್ಲಿರುವಂತಹ 3-4 ಜನ ಇನ್ಸ್ಪೆಕ್ಟರ್ ಗಳನ್ನು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬರುವಂತ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ಅಲ್ಲಿರುವಂತಹ CCTV ಫುಟೇಜ್ ಗಳನ್ನ ಪರಿಶೀಲನೆ ಮಾಡುವಂತ ಕಾರಣಕ್ಕೋಸ್ಕರ ಎಲ್ಲರನ್ನೂ ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಮೇಲ್ನೋಟಕ್ಕೆ ಮತ್ತು ಅಲ್ಲಿರುವಂತಹ ವ್ಯಕ್ತಿಗಳು ಹೇಳುವಂತಹ ಪ್ರಕಾರವಾಗಿ ಈ ಒಂದು ವೆಹಿಕಲ್ ಹೊಸೂರಿನ ಕಡೆಯಲ್ಲಿ ಅಂದ್ರೆ ತಮಿಳುನಾಡು ಭಾಗವಾಗಿ ಹೋಗಿರುವಂತದ್ರ ಬಗ್ಗೆ ಮಾಹಿತಿ ಇದೆ. ಆ ಒಂದು ನಿಟ್ಟಿನಲ್ಲಿ ವೆರಿಫೈ ಮಾಡ್ಕೊಳ್ಳೋದಕ್ಕೆ ಮತ್ತು ಅಲ್ಲಿರುವಂತಹ ಲೋಕಲ್ ಪೊಲೀಸ್ ಸ್ಟೇಷನ್ಸ್ಗೂ ಕೂಡ ಈಗಾಗಲೇ ಮಾಹಿತಿಯನ್ನ ಕೊಡುವಂತ ಒಂದು ಕೆಲಸಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಯಾಕಂದ್ರೆ ಆ ಒಂದು ವೆಹಿಕಲ್ ನ ನಂಬರ್ ಪ್ಲೇಟ್ ಯಾವುದು ಅನ್ನೋದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗಿರುವಂತ ಕಾರಣಕ್ಕೋಸ್ಕರನೇ ಅಲ್ಲಿರುವಂತಹ ಟೋಲ್ ನಲ್ಲಿ ಇರುವಂತಹ ಸಿಬ್ಬಂದಿಯವರು ಕೂಡ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದ್ ವೇಳೆ ಏನಾದ್ರೂ ಪರ್ಟಿಕ್ಯುಲರ್ ನಂಬರ್ ನ ವೆಹಿಕಲ್ ಏನಾದ್ರೂ ಬಂದಂತ ವೇಳೆಯಲ್ಲಿ ಇಮಿಡಿಯೇಟ್ ಆಗಿ ಅದನ್ನ ತಡೀರಿ ಅಥವಾ ಪೊಲೀಸರಿಗೆ ಮಾಹಿತಿಯನ್ನು ಕೊಡಿ ಅಂತ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಟೋಲ್ ನಲ್ಲಿ ಕೂಡ ಈಗಾಗಲೇ ಪೊಲೀಸರನ್ನ ಇರುವಂತೆ ಸೂಚನೆಯನ್ನು ಕೂಡ ಈಗಾಗಲೇ DCP ಅವರು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಈಗಾಗಲೇ ಕೋಟಿ ಹಣದ ಸಮೇತವಾಗಿ ರಾಬರಿ ಮಾಡಿರುವಂತ ಗ್ಯಾಂಗ್ ಈ ಒಂದು ಗ್ಯಾಂಗು ತಮಿಳುನಾಡಿನ ಕಡೆ ಹೋಗ್ತಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದ್ದು ಪೊಲೀಸರು ಎಲ್ಲ ಕಡೆ ಅಲರ್ಟ್ ಆಗಿದ್ದಾರೆ. ಜೊತೆಗೆ ನಾಕಾಬಂದಿಗಳನ್ನು ಕೂಡ ಹಾಕಿ ವೆಹಿಕಲ್ ಗಳನ್ನ ಚೆಕ್ ಮಾಡುವಂತ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಯಾಕಂದ್ರೆ ಅದೇ ವೆಹಿಕಲ್ ನಲ್ಲಿ ಅವರು ಹಣದ ಸಮೇತವಾಗಿ ಎಸ್ಕೇಪ್ ಆಗಿರ್ತಾರೆ ಅನ್ನೋದಕ್ಕೆ ಆಗುದಿಲ್ಲ. ಯಾಕಂದ್ರೆ ಆ ಒಂದು ವೆಹಿಕಲ್ ಅನ್ನ ಎಲ್ಲಾದ್ರೂ ಬದಲಾಯಿಸಿರ್ಬೋದು ಅಥವಾ ಅದನ್ನ ವೆಹಿಕಲ್ ನ ಹೈಡ್ ಮಾಡ್ಕೊಂಡು ಬೇರೆ ಒಂದು ವೆಹಿಕಲ್ ನಲ್ಲಿ ಹಣದ ಸಮೇತವಾಗಿ ಎಸ್ಕೇಪ್ ಆಗಿರುವಂತ ಸಾಧ್ಯತೆ ಇದೆ. ಸದ್ಯಕ್ಕಂತೂ ಹಿರಿಯ ಅಧಿಕಾರಿ ಈಗಾಗಲೇ ಘಟನಾ ಸ್ಥಳಕ್ಕೆ ದೌಡಾಯಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ಆಗ್ನೇಯ ವಿಭಾಗದ DCP ಅವರು ಘಟನಾ ಸ್ಥಳದಲ್ಲಿದ್ದು ಪರಿಶೀಲನಾ ಕಾರ್ಯವನ್ನ ಮಾಡ್ತಿರುವಂತದ್ದು. ಜೊತೆಗೆ ಅಲ್ಲಿರುವಂತಹ ಸಿಬ್ಬಂದಿಯವರಿಗೂ ಕೂಡ ಅಷ್ಟೇ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂತಿದ್ದಾರೆ. ಘಟನೆ ಹೇಗಾಯ್ತು, ಎಷ್ಟು ಜನ ಬಂದಿದ್ರು, ಏನು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಸಂಗ್ರಹ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ನವಿತಾ, ಈಗ ಮಂಜುನಾಥ್, ಈಗ ಒಂದ್ ಕಡೆ CCTVಗಳ ದೃಶ್ಯಾವಳಿಗಳನ್ನ ಕೂಡ ಗಮನಿಸ್ತಾ ಇದ್ದಾರೆ, ಮತ್ತೊಂದ್ ಕಡೆ ಈಗ ಅಲ್ಲಿ ಸಾರ್ವಜನಿಕರಿಂದ ಏನಾದರೂ ಮಾಹಿತಿಯನ್ನು ಕೂಡ ಪಡ್ಕೊಳ್ಳಾಗ್ತಾ ಇದೆಯಾ ಹೇಗೆ? ಯಾಕಂದ್ರೆ ಹೇಳಿದ ಹಾಗೆ ಇದೇ ಕಾರಲ್ಲೇ ಅವರು ಹೋಗ್ತಾರೆ ಅನ್ನೋದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಅವಕಾಶಗಳು ಇರೋದಿಲ್ಲ. ಯಾಕಂದ್ರೆ ಎಲ್ಲ ಪ್ಲಾನ್ ಮಾಡ್ಕೊಂಡೇ ಮಾಡೋದಾದ್ರೆ ಇನ್ನೊಂದು ವೆಹಿಕಲ್ಗೂ ಕೂಡ ಮೂವ್ ಆಗುವಂತಹ ಚಾನ್ಸಸ್ ಅಥವಾ ಬೇರೆ ಮೋಡ್ ಮೂಲಕ ಅವರು ಹೋಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇದ್ರ ಬಗ್ಗೆ ಯಾವ ರೀತಿಯಾಗಿ ತನಿಖೆ ಆಗ್ತಾ ಇದೆ ಈಗ? ಖಂಡಿತವಾಗ್ಲೂ ಯಾಕಂದ್ರೆ ಅವರು ಇನೋವಾ ಕಾರ್ನಲ್ಲಿ ಬರ್ತಾರೆ, ರಾಬರಿಯನ್ನ ಮಾಡ್ತಾರೆ. ರಾಬರಿ ಮಾಡಿದ್ದಾದಂತಹ ಬಳಿಕ ಅವರು ತಮಿಳುನಾಡು ಹೋಗ್ತಾರೆ ಅನ್ನೋ ತಪ್ಪು. ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿರುವಂತಹ ಸ್ಥಳೀಯರಾಗಿರ್ಬೋದು, ಅಲ್ಲಿ ಯಾರಾದ್ರೂ ಒಂದು ಘಟನೆ ನೋಡಿದ್ರೆ ಅವರಿಂದ ಓಕೆ, ಸರಿಯಾಗಿ ಧ್ವನಿ ಕೇಳಿಸ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ನಿಮಗೆ ದೃಶ್ಯಾವಳಿಗಳಲ್ಲಿ ಕೂಡ ನಾವು ತೋರಿಸ್ತಾ ಇದ್ವಲ್ಲ ನೋಡಿ, ಮಠ ಮಧ್ಯಾಹ್ನವೇ ರಾಜ್ಯ ರಾಜಧಾನಿಯಲ್ಲಿ ನಡೆದಿರುವಂತಹ ಒಂದು ಲೂಟಿ ಪ್ರಕರಣ ಇದು. ಬರೋಬ್ಬರಿ 7 ಕೋಟಿ 11 ಲಕ್ಷ ರೂಪಾಯಿ ಹಣವನ್ನ ತೆಗೆದುಕೊಂಡು ಇದೀಗ ಈ ಒಂದು ದರೋಡೆ ಗ್ಯಾಂಗ್ ಎಸ್ಕೇಪ್ ಆಗಿರೋದು. ಸಾಕಷ್ಟು ಅನುಮಾನಗಳು ಕೂಡ ಇದೆ ಇದರಲ್ಲಿ.